Excel Techno School, ಗುರುವಾಯನಕೆರೆ, ವೇಣೂರು. Admission open now. ನೀಲಸಂದ್ರ ಜನರ ವ್ಯತೆ ಮುಗಿಯದ ಕಾಮಗಾರಿ ಕತೆ ಎನ್ನುವಂತಾಗಿದೆ. ಕಳೆದ 2 ವರ್ಷದಿಂದ ಕಾಮಗಾರಿ ನಡೀತಾ ಇದೆ. ಜನರು ಪರದಾಟ ಅನುಭವಿಸುವಂತಾಗಿದೆ ಈ ಕಾಮಗಾರಿಯಿಂದ. ಬಿಡಬ್ಲ್ಯೂಎಸ್ಎಸ್ಬಿ ಮತ್ತು ಜಿಬಿಎ ಸಮನ್ವಯ ಕೊರತೆಯಿಂದ ಜನರಿಗೆ ಪರದಾಟ ಶುರುವಾಗಿದೆ. ಒಳಚರಂಡಿ ಹಾಗೂ ರಸ್ತೆ ಕಾಮಗಾರಿ ಶುರು ಮಾಡಿದ್ರು. ಇನ್ನು ಹೊಸದಾಗಿ ಒಳಚರಂಡಿ ಟನಲ್ ನಿರ್ಮಾಣವನ್ನ ಬಿಡಬ್ಲ್ಯೂಎಸ್ಎಸ್ಬಿ ಮಾಡಿದ್ರು. ಬಿಡಬ್ಲ್ಯೂಎಸ್ಎಸ್ಬಿ ಕಾಮಗಾರಿ ಮುಗಿದ್ರೂ ಕೂಡ ರಸ್ತೆ ಕಾಮಗಾರಿಯನ್ನ ಜಿಬಿಎ ಅಧಿಕಾರಿಗಳು ಇನ್ನೂ ಆರಂಭಿಸಿಲ್ಲ. ರಸ್ತೆಗಿಂತ ಚೇಂಬರ್ ಎತ್ತರ ಇರುವಂತಹ ಕಾರಣ ಅಪಘಾತದ ಆತಂಕ ಅಲ್ಲಿನ ಸ್ಥಳೀಯರಿಗೆ ಕಾಡ್ತಾ ಇದೆ. ನೀಲಸಂದ್ರ ರಸ್ತೆ ರೋಸ್ ಗಾರ್ಡನ್ ರಸ್ತೆಯ ಅಧ್ವಾನದ ಬಗ್ಗೆ ನಮ್ಮ ಪ್ರತಿನಿಧಿ ಚಂದನ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಿನ ಈ ರಸ್ತೆಗೆ ಬರಬೇಕು ಅಂದ್ರೆ ನಿಜಕ್ಕೂ ಎಕ್ಸ್ಟ್ರಾ ಧೈರ್ಯ ಬೇಕೇ ಬೇಕು. ಯಾಕಂದ್ರೆ ಆ ಮಟ್ಟಿಗಿದೆ ಇಲ್ಲಿನ ಈ ಒಂದು ರಸ್ತೆಯ ಪರಿಸ್ಥಿತಿ. ನಿಜವಾಗ್ಲೂ ಅಧ್ವಾನ ಆಗೋಗಿದೆ ಅಂತಾನೆ ಹೇಳ್ಬೋದು. ಸದ್ಯ ನಾನೀಗ ಅದೇ ರಸ್ತೆಯಲ್ಲಿದ್ದೀನಿ. ಬೆಂಗಳೂರಿನ ನೀಲಸಂದ್ರದ ರೋಸ್ ಗಾರ್ಡನ್ನ ಪರಿಸ್ಥಿತಿಯನ್ನ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಯಾವ ಪರಿಪ್ರಮಾಣದಲ್ಲಿದೆ ಅಂದ್ರೆ ಈ ರಸ್ತೆಯಲ್ಲಿ ವಾಹನ ಸಂಚಾರ ಮಾಡೋದಕ್ಕೆ ಯೋಚನೆ ಮಾಡಬೇಕು, ಈ ರಸ್ತೆಗೆ ಬರಬೇಕಾ ಬೇಡವಾ ಅಂತ ಅಷ್ಟರ ಮಟ್ಟಕ್ಕಿದೆ. ಒಂದು ಕಡೆ ಬಿಡಬ್ಲ್ಯೂಎಸ್ಎಸ್ಬಿ ಅವರು ಕಳೆದ 1 ವರ್ಷದಿಂದ ಕಾಮಗಾರಿಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಪೈಪ್ ಲೈನ್ ಅನ್ನ ಅಳವಡಿಕೆ ಮಾಡೋಕೆ ಈ ರಸ್ತೆಯನ್ನ ಅಗೆದು ಪೈಪ್ ಅಳವಡಿಸಿದ್ದಾರೆ. ಆದ್ರೆ ಮತ್ತೊಂದು ಕಡೆ ಅರ್ಧಂಬರ್ಧ ಕಾಮಗಾರಿ ಅಂತಾನೆ ಹೇಳ್ಬೋದು. ಪೈಪ್ ಲೈನ್ ಅಗಿಯೋದಕ್ಕೆ ಗುಂಡಿ ತೆಗೆದ್ರು ಒಪ್ಕೊಳ್ಳೋಣ. ಆದ್ರೆ ನೀವು ಗಮನಿಸಬಹುದು ಇಲ್ಲಿ ದೃಶ್ಯಗಳಲ್ಲಿ, ಅಂದ್ರೆ ಈ ಚೇಂಬರ್ ಏನಿದೆ ಬಿಡಬ್ಲ್ಯೂಎಸ್ಎಸ್ಬಿ ಚೇಂಬರ್ ರಸ್ತೆಗೆ ಸಮತಟ್ಟಾಗಿರ್ಬೇಕು. ಆದ್ರೆ ಇಲ್ಲಿ ಸುಮಾರು 1 ಅಡಿಗೂ ಹೆಚ್ಚು ಅಂದ್ರೆ 2 ಅಡಿ ಆಲ್ಮೋಸ್ಟ್ ಎತ್ತರ ಇರುವಂತದ್ದು. ಅಂದ್ರೆ ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿ ವಾರಕ್ಕೆ ಏನಿಲ್ಲ ಅಂದ್ರೂ 1-2 ಅಪಘಾತಗಳು ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಇದೊಂದೇ ಚೇಂಬರ್ ಅಲ್ಲ, ಸ್ವಲ್ಪ ದೂರ 10 ಮೀಟರ್ ಮುಂದೆ ಹೋದ್ರೆ ನೀವು ಅಲ್ಲೊಂದು ಚೇಂಬರ್ ಅನ್ನ ಗಮನಿಸಬಹುದು. ಅಲ್ಲೂ ಕೂಡ ರಸ್ತೆಗೆ ಈಕ್ವಲ್ ಆಗಿಲ್ಲ, ಅರ್ಧಂಬರ್ಧ ಕಾಮಗಾರಿಯನ್ನ ಬಿಟ್ಟು ಹೋಗಿರುವಂತದ್ದು. ಅಂದ್ರೆ ಇಲ್ಲಿ ಮತ್ತೊಂದು ಪ್ರಮುಖ ವಿಚಾರ ಏನಂದ್ರೆ ಬಿಡಬ್ಲ್ಯೂಎಸ್ಎಸ್ಬಿ ಹಾಗೆ ಜಿಬಿಎ ಅಧಿಕಾರಿಗಳ ನಡುವೆ ಸಮನ್ವಯ ಕೊರತೆ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದು ತೋರಿಸ್ತಾ ಇದೆ. ಬಿಡಬ್ಲ್ಯೂಎಸ್ಎಸ್ಬಿ ಅವರು ಬಂದ್ರು, ರಸ್ತೆ ಅಗದ್ರು, ಪೈಪ್ ಅಳವಡಿಸಿದ್ರು, ಹೋದ್ರು. ಅದಾದ ಮೇಲೆ ಜಿಬಿ ಅವರು ರಸ್ತೆ ಮಾಡಬೇಕಾಗಿತ್ತು. ಆದರೆ ಆ ಕೆಲಸ ಇನ್ನೂ ಕೂಡ ಆಗಿಲ್ಲ. ಅರ್ಧಂಬರ್ಧ ಕಾಮಗಾರಿ ಆಗಿರೋದ್ರಿಂದ ಇಲ್ಲಿ ಧೂಳಿನ ಸಮಸ್ಯೆ ಒಂದ್ ಕಡೆ, ನೀರು ಕೂಡ ಬರ್ತಾ ಇಲ್ವಂತೆ. ಇಲ್ಲಿನ ಸುತ್ತಮುತ್ತ ಏರಿಯಾಗಳಿಗೆ ಸುಮಾರು 5-6 ದಿನಗಳಿಗೆ ಒಂದ್ಸಾರಿ ಮಾತ್ರ ನೀರು ಬರುತ್ತೆ. ಈ ಒಂದು ಅರ್ಧಂಬರ್ಧ ಕಾಮಗಾರಿಯಿಂದ ಇಲ್ಲಿನ ಧೂಳು ಸಮಸ್ಯೆಯಿಂದ ಸಾಕಷ್ಟು ಅಂಗಡಿ ವ್ಯಾಪಾರಸ್ಥರಿಗೆ ತೊಂದರೆ ಆಗ್ತಾ ಇದೆ. ಇಲ್ಲಿನ ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇದೆ. ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಆದಷ್ಟು ಬೇಗ ಈ ಒಂದು ಸಮಸ್ಯೆಗೆ ಪರಿಹಾರ ಬೇಕೇ ಬೇಕು. ನಿತ್ಯ ನರಕ ಅನುಭವಿಸ್ತಾ ಇದ್ದೀವಿ. ಇಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ, ವ್ಯಾಪಾರ ಸರಿಯಾಗಿ ಆಗ್ತಾ ಇಲ್ಲ, ನಮಗೆ ಬದುಕೋಕೆ ಆಗ್ತಾ ಇಲ್ಲ. ಈ ಒಂದು ಸಮಸ್ಯೆಗೆ ಪರಿಹಾರ ಬೇಕು ಅಂತ ಆಗ್ರಹಿಸ್ತಾ ಇರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ರೋಷನ್ ಜೊತೆ ಚಂದನ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.